ಗುದ್ದಾಟ ಈಗ ಮತ್ತೊಂದು ಹಂತವನ್ನ ತಲುಪಿದಂಗಿದೆ. ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂತ ಹೇಳಿ ನಾನು ಏನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತೇಳಿ ಹೇಳಿದಂತ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದಿಢೀರ್ ಅಂತೇಳಿ ಪ್ರಯಾಣವನ್ನ ಬೆಳೆಸಿರೋದು ಗದ್ದುಗೆ ಗುದ್ದಾಟದ ಕಾರಣಕ್ಕೋಸ್ಕರನೇ ಅನ್ನೋದು. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಇನ್ನು ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆರಳಿರೋರ ಹಿಂದೆ ಇರುವಂತ ಉದ್ದೇಶ ಆದ್ರೂ ಏನು? ಪುಣೆಯಿಂದ ದೆಹಲಿಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಇದೆಯಲ್ಲ, ಅದು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತ ಈ ಎಲ್ಲ ಗೊಂದಲಗಳು. ಸುರ್ಜೇವಾಲಾ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಅದೆಲ್ಲದರ ಹೊರತಾಗಿಯೂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು 5 ವರ್ಷ ನಾನೇ ಸಿಎಂ, 28ರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತೇಳಿ ಹೇಳಿದ್ರು. ಆದ್ರೂ ಡಿ.ಕೆ. ಶಿವಕುಮಾರ್ ಮಾತ್ರ ತನ್ನ ಪಟ್ಟು ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವಾಗಿದೆ. ಯಾರೋ ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್ಗೆ, ಈ ಬಾರಿ ನೀವು ಮುಖ್ಯಮಂತ್ರಿ ಆಗದೆ ಇದ್ರೆ ಇನ್ನಾಗೋದೇ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕಡೇ ಪ್ರಯತ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಅವರು ಪುಣೆಗೆ ಹೋಗಿ ಪುಣೆಯಿಂದ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಆ ಮೂಲಕ ಮುಖ್ಯಮಂತ್ರಿ ಹುದ್ದೆ ಕೊಡೋದಾದ್ರೆ ಈ ಸಲ ಕೊಡಿ ನಮಗೆ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಕುತೂಹಲ ಇರೋದ್ರಿಂದಾಗಿ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಈಗ ಚರ್ಚೆ. ಗುದ್ದಾಟ ಈಗ ಮತ್ತೊಂದು ಹಂತವನ್ನ ತಲುಪಿದಂಗಿದೆ. ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂತ ಹೇಳಿ ನಾನು ಏನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತೇಳಿ ಹೇಳಿದಂತ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದಿಢೀರ್ ಅಂತೇಳಿ ಪ್ರಯಾಣವನ್ನ ಬೆಳೆಸಿರೋದು ಗದ್ದುಗೆ ಗುದ್ದಾಟದ ಕಾರಣಕ್ಕೋಸ್ಕರನೇ ಅನ್ನೋದು. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಇನ್ನು ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆರಳಿರೋರ ಹಿಂದೆ ಇರುವಂತ ಉದ್ದೇಶ ಆದ್ರೂ ಏನು? ಪುಣೆಯಿಂದ ದೆಹಲಿಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಇದೆಯಲ್ಲ, ಅದು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತ ಈ ಎಲ್ಲ ಗೊಂದಲಗಳು. ಸುರ್ಜೇವಾಲಾ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಅದೆಲ್ಲದರ ಹೊರತಾಗಿಯೂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು 5 ವರ್ಷ ನಾನೇ ಸಿಎಂ, 28ರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತೇಳಿ ಹೇಳಿದ್ರು. ಆದ್ರೂ ಡಿ.ಕೆ. ಶಿವಕುಮಾರ್ ಮಾತ್ರ ತನ್ನ ಪಟ್ಟು ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವಾಗಿದೆ. ಯಾರೋ ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್ಗೆ, ಈ ಬಾರಿ ನೀವು ಮುಖ್ಯಮಂತ್ರಿ ಆಗದೆ ಇದ್ರೆ ಇನ್ನಾಗೋದೇ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕಡೇ ಪ್ರಯತ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಅವರು ಪುಣೆಗೆ ಹೋಗಿ ಪುಣೆಯಿಂದ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಆ ಮೂಲಕ ಮುಖ್ಯಮಂತ್ರಿ ಹುದ್ದೆ ಕೊಡೋದಾದ್ರೆ ಈ ಸಲ ಕೊಡಿ ನಮಗೆ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಕುತೂಹಲ ಇರೋದ್ರಿಂದಾಗಿ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಈಗ ಚರ್ಚೆ. ಗುದ್ದಾಟ ಈಗ ಮತ್ತೊಂದು ಹಂತವನ್ನ ತಲುಪಿದಂಗಿದೆ. ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂತ ಹೇಳಿ ನಾನು ಏನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತೇಳಿ ಹೇಳಿದಂತ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದಿಢೀರ್ ಅಂತೇಳಿ ಪ್ರಯಾಣವನ್ನ ಬೆಳೆಸಿರೋದು ಗದ್ದುಗೆ ಗುದ್ದಾಟದ ಕಾರಣಕ್ಕೋಸ್ಕರನೇ ಅನ್ನೋದು. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಇನ್ನು ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆರಳಿರೋರ ಹಿಂದೆ ಇರುವಂತ ಉದ್ದೇಶ ಆದ್ರೂ ಏನು? ಪುಣೆಯಿಂದ ದೆಹಲಿಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಇದೆಯಲ್ಲ, ಅದು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತ ಈ ಎಲ್ಲ ಗೊಂದಲಗಳು. ಸುರ್ಜೇವಾಲಾ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಅದೆಲ್ಲದರ ಹೊರತಾಗಿಯೂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು 5 ವರ್ಷ ನಾನೇ ಸಿಎಂ, 28ರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತೇಳಿ ಹೇಳಿದ್ರು. ಆದ್ರೂ ಡಿ.ಕೆ. ಶಿವಕುಮಾರ್ ಮಾತ್ರ ತನ್ನ ಪಟ್ಟು ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವಾಗಿದೆ. ಯಾರೋ ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್ಗೆ, ಈ ಬಾರಿ ನೀವು ಮುಖ್ಯಮಂತ್ರಿ ಆಗದೆ ಇದ್ರೆ ಇನ್ನಾಗೋದೇ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕಡೇ ಪ್ರಯತ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಅವರು ಪುಣೆಗೆ ಹೋಗಿ ಪುಣೆಯಿಂದ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಆ ಮೂಲಕ ಮುಖ್ಯಮಂತ್ರಿ ಹುದ್ದೆ ಕೊಡೋದಾದ್ರೆ ಈ ಸಲ ಕೊಡಿ ನಮಗೆ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಕುತೂಹಲ ಇರೋದ್ರಿಂದಾಗಿ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ
ಅನ್ನೋದು ಈಗ ಚರ್ಚೆ. ಗುದ್ದಾಟ ಈಗ ಮತ್ತೊಂದು ಹಂತವನ್ನ ತಲುಪಿದಂಗಿದೆ. ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂತ ಹೇಳಿ ನಾನು ಏನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತೇಳಿ ಹೇಳಿದಂತ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದಿಢೀರ್ ಅಂತೇಳಿ ಪ್ರಯಾಣವನ್ನ ಬೆಳೆಸಿರೋದು ಗದ್ದುಗೆ ಗುದ್ದಾಟದ ಕಾರಣಕ್ಕೋಸ್ಕರನೇ ಅನ್ನೋದು. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಇನ್ನು ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆರಳಿರೋರ ಹಿಂದೆ ಇರುವಂತ ಉದ್ದೇಶ ಆದ್ರೂ ಏನು? ಪುಣೆಯಿಂದ ದೆಹಲಿಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಇದೆಯಲ್ಲ, ಅದು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತ ಈ ಎಲ್ಲ ಗೊಂದಲಗಳು. ಸುರ್ಜೇವಾಲಾ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಅದೆಲ್ಲದರ ಹೊರತಾಗಿಯೂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು 5 ವರ್ಷ ನಾನೇ ಸಿಎಂ, 28ರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತೇಳಿ ಹೇಳಿದ್ರು. ಆದ್ರೂ ಡಿ.ಕೆ. ಶಿವಕುಮಾರ್ ಮಾತ್ರ ತನ್ನ ಪಟ್ಟು ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವಾಗಿದೆ. ಯಾರೋ ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್ಗೆ, ಈ ಬಾರಿ ನೀವು ಮುಖ್ಯಮಂತ್ರಿ ಆಗದೆ ಇದ್ರೆ ಇನ್ನಾಗೋದೇ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕಡೇ ಪ್ರಯತ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಅವರು ಪುಣೆಗೆ ಹೋಗಿ ಪುಣೆಯಿಂದ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಆ ಮೂಲಕ ಮುಖ್ಯಮಂತ್ರಿ ಹುದ್ದೆ ಕೊಡೋದಾದ್ರೆ ಈ ಸಲ ಕೊಡಿ ನಮಗೆ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಕುತೂಹಲ ಇರೋದ್ರಿಂದಾಗಿ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಈಗ ಚರ್ಚೆ. ಗುದ್ದಾಟ ಈಗ ಮತ್ತೊಂದು ಹಂತವನ್ನ ತಲುಪಿದಂಗಿದೆ. ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂತ ಹೇಳಿ ನಾನು ಏನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತೇಳಿ ಹೇಳಿದಂತ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದಿಢೀರ್ ಅಂತೇಳಿ ಪ್ರಯಾಣವನ್ನ ಬೆಳೆಸಿರೋದು ಗದ್ದುಗೆ ಗುದ್ದಾಟದ ಕಾರಣಕ್ಕೋಸ್ಕರನೇ ಅನ್ನೋದು. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಇನ್ನು ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆರಳಿರೋರ ಹಿಂದೆ ಇರುವಂತ ಉದ್ದೇಶ ಆದ್ರೂ ಏನು? ಪುಣೆಯಿಂದ ದೆಹಲಿಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಇದೆಯಲ್ಲ, ಅದು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತ ಈ ಎಲ್ಲ ಗೊಂದಲಗಳು. ಸುರ್ಜೇವಾಲಾ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಅದೆಲ್ಲದರ ಹೊರತಾಗಿಯೂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು 5 ವರ್ಷ ನಾನೇ ಸಿಎಂ, 28ರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತೇಳಿ ಹೇಳಿದ್ರು. ಆದ್ರೂ ಡಿ.ಕೆ. ಶಿವಕುಮಾರ್ ಮಾತ್ರ ತನ್ನ ಪಟ್ಟು ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವಾಗಿದೆ. ಯಾರೋ ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್ಗೆ, ಈ ಬಾರಿ ನೀವು ಮುಖ್ಯಮಂತ್ರಿ ಆಗದೆ ಇದ್ರೆ ಇನ್ನಾಗೋದೇ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕಡೇ ಪ್ರಯತ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಅವರು ಪುಣೆಗೆ ಹೋಗಿ ಪುಣೆಯಿಂದ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಆ ಮೂಲಕ ಮುಖ್ಯಮಂತ್ರಿ ಹುದ್ದೆ ಕೊಡೋದಾದ್ರೆ ಈ ಸಲ ಕೊಡಿ ನಮಗೆ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಕುತೂಹಲ ಇರೋದ್ರಿಂದಾಗಿ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಈಗ ಚರ್ಚೆ. ಗುದ್ದಾಟ ಈಗ ಮತ್ತೊಂದು ಹಂತವನ್ನ ತಲುಪಿದಂಗಿದೆ. ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಅಂತ ಹೇಳಿ ನಾನು ಏನು ಮಾತಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತೇಳಿ ಹೇಳಿದಂತ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದಿಢೀರ್ ಅಂತೇಳಿ ಪ್ರಯಾಣವನ್ನ ಬೆಳೆಸಿರೋದು ಗದ್ದುಗೆ ಗುದ್ದಾಟದ ಕಾರಣಕ್ಕೋಸ್ಕರನೇ ಅನ್ನೋದು. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಇನ್ನು ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆರಳಿರೋರ ಹಿಂದೆ ಇರುವಂತ ಉದ್ದೇಶ ಆದ್ರೂ ಏನು? ಪುಣೆಯಿಂದ ದೆಹಲಿಗೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ ಇದೆಯಲ್ಲ, ಅದು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವಂತ ಈ ಎಲ್ಲ ಗೊಂದಲಗಳು. ಸುರ್ಜೇವಾಲಾ ಬಂದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಅದೆಲ್ಲದರ ಹೊರತಾಗಿಯೂ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ರು 5 ವರ್ಷ ನಾನೇ ಸಿಎಂ, 28ರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತೇಳಿ ಹೇಳಿದ್ರು. ಆದ್ರೂ ಡಿ.ಕೆ. ಶಿವಕುಮಾರ್ ಮಾತ್ರ ತನ್ನ ಪಟ್ಟು ಬಿಡ್ತಾ ಇಲ್ಲ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವಾಗಿದೆ. ಯಾರೋ ಹೇಳಿದ್ರಂತೆ ಡಿ.ಕೆ. ಶಿವಕುಮಾರ್ಗೆ, ಈ ಬಾರಿ ನೀವು ಮುಖ್ಯಮಂತ್ರಿ ಆಗದೆ ಇದ್ರೆ ಇನ್ನಾಗೋದೇ ಇಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಕಡೇ ಪ್ರಯತ್ನದವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಅವರು ಪುಣೆಗೆ ಹೋಗಿ ಪುಣೆಯಿಂದ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಆ ಮೂಲಕ ಮುಖ್ಯಮಂತ್ರಿ ಹುದ್ದೆ ಕೊಡೋದಾದ್ರೆ ಈ ಸಲ ಕೊಡಿ ನಮಗೆ, ಇಲ್ಲ ಅಂತ ಹೇಳಿದ್ರೆ ಮುಂದೆ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಕುತೂಹಲ ಇರೋದ್ರಿಂದಾಗಿ
ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಈಗ ಚರ್ಚೆ.